ಕಾಯಮಣ್ಣು ಜೀವ ಬಯಲು ನಿಮ್ಮ ನಾವ ಪಡೆಯಲಿ ನೆನವೇನಯ್ಯ, ನಿಮ್ಮ ನಾವ ಪಡೆಯಲಿ ಮಣಿವೇನಯ್ಯ. ಚೆನ್ನ ಮಲ್ಲಿಕಾರ್ಜುನ ಎನ್ನ ಮಾಯ ಮಾಣಿಸಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ. ದೇವಿ, ನೀನು ಯಾವಾಗಲೂ ದೇವರ ಪೂಜೆಯಲ್ಲಿ ನಿರಂತರಾಗಿರುವೆ. ನೀನು ಅಣ್ಣನ ಅಜ್ಜಿಯರು ಅನುಸರುವ ರೀತಿ ನೀತಿಯನ್ನು ಅನಿಸುತ್ತಿರುವೆ. ಏನಿದು ಮಂಗಳ? ಆ ಪರಮಾತ್ಮನ ಧ್ಯಾನಕ್ಕೆ ಪೂಜೆಗೆ ವಯಸ್ಸೆಂದು ಹೇಳುವ ನಿನ್ನ ಮಾತುಗಳು ಸರಿಯಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಮಾನವೀಯರು ಹಸುಗೂಸಿನಿಂದ ಅಂತ್ಯದವರೆಗೂ ಆಚರಿಸಬೇಕಾದ ಒಂದು ಧರ್ಮವಾಗಿದೆ. ವಿರತಿರಸವು ನಿನಗಾಗಿ ಹುಟ್ಟಿದೆಯೋ ಇಲ್ಲ ವಿರತಿರಸವು ನಿನಗಾಗಿ ಹುಟ್ಟಿದೆಯೋ ಅದನ್ನು ನನಗೆ ತಿಳಿಯದು. ಆ ಮಲ್ಲಿಕಾರ್ಜುನ ಬಲ್ಲ. ಚೆಂದಾದ ಚಂದುಟಿಯ ಚೆನ್ನ ಮಲ್ಲಿಕಾರ್ಜುನನ ಮುಗುಳ್ನಗೆಯೇ ಈ ಮಹಾ ಜಗತ್ತು. ಆತನ ಕೊರಳಿನಲ್ಲಿರುವ ಆ ಮಹಾಮಾಲೆಯೇ ಮಾಂಗಲ್ಯವಾಗಿ ಚೆನ್ನ ಮಲ್ಲಿಕಾರ್ಜುನನು ನನಗೆ ಪತಿಯಾಗಿರುವನು ತಿಳಿಯಿದೆ. ಅಕ್ಕರಿಂದ ಹುಟ್ಟಿ ನೀನು ಅಕ್ಕ ಮಹಾದೇವಿಯಾದೆ. ಆದರೆ ಆ ಅಣ್ಣನು ನಿನ್ನ ಪತಿಯಾದರೆ ಈ ಪ್ರಪಂಚವೇ ಜಲಕಾರವಾಗುತ್ತದೆ. ಹಾಗೆನ್ನಬೇಡ ಮಂಗಳ. ಚೆನ್ನ ಮಲ್ಲಿಕಾರ್ಜುನನ ಚೆಂದಾದ ಚಂದ್ರುಟಿಯ ಚಲುವಿಕೆಯು ಒಂದು ಚಂಪಕ ಪುಷ್ಪವನ್ನೇ ಸೃಷ್ಟಿಸಿರುವುದು. ಆ ಚಂಪಕ ಪುಷ್ಪದಿಂದ ಒಂದು ಬಾಣವನ್ನು ಹೂಡಿ ನನಗೊಂದು, ನನ್ನ ಚೆನ್ನ ಮಲ್ಲಿಕಾರ್ಜುನನಿಗೊಂದು ಹೂಡಿ ನಮ್ಮಿಬ್ಬರ ಬಾಂಧವ್ಯವನ್ನು ಹೆಚ್ಚರಿಸುವುದು ಮಂಗಳ. ದೇವಿ, ನೀ ನನ್ನ ಮಾತನ್ನು ಕೇಳ್ತಿದ್ದರೆ ನನಗೇಕೋ ಪ್ರಮಾದವಾಗುತ್ತಿರುವುದು. ನೀನೆಂದಿದ್ದೇನೆ ಆ ಚೆನ್ನ ಮಲ್ಲಿಕಾರ್ಜುನ ಎಂದರೇನು? ಅಯ್ಯಯ್ಯ, ಈ ಪ್ರಪಂಚದಲ್ಲಿ ಎಲ್ಲರೂ ದೇವರನ್ನೇ ಕಲ್ಯಾಣವಾಗುತ್ತಿದ್ದರು. ಹಾಗೆನ್ನಬೇಡ ಮಂಗಳ. ಈ ಪ್ರಪಂಚದಲ್ಲಿ ಹುಟ್ಟುತ್ತಿರುವ ಪ್ರತಿಯೊಬ್ಬ ಮಾನವನು ಸಮುದ್ರದಲ್ಲಿ ಹುಟ್ಟಿ ಸಮುದ್ರದಲ್ಲಿಯೇ ಹಾಳಾಗುವ ತೆರೆಯಂತೆ ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿಯೇ ನಾಶವಾಗುತ್ತಿರುವುದು. ಆ ಪರಮಾತ್ಮನ ಚೆನ್ನ ಮಲ್ಲಿಕಾರ್ಜುನನ ಮಹಿಮೆಯನ್ನು ತಿಳಿಯದೆ ಅವನು ಅಲ್ಲಿಲ್ಲ ಇಲ್ಲಿಲ್ಲ ಎಲ್ಲೂ ಇಲ್ಲವೆಂದು ಅಲಿಯುತ್ತಾ ಕಣ್ಣು ಕಾಣದ ಕಪೋತಗಳಂತೆ ಅಲಿಯುತ್ತಿರುವರು ಮಂಗಳ. ದೇವಿ, ಅಲ್ಲಿ ನೋಡಿ ಯಾವುದ ಮಂಗಳವಾದಿಯು ಇತ್ತ ಕಡೆ ಬರುತ್ತದೆ. ಮಿತ್ರ ಮಹಾರಾಜ, ಅತ್ತ ನೋಡು, ನಾನು ಕನಸಿನಲ್ಲಿ ಕಂಡ ಸ್ವಪ್ನ ಸುಂದರಿ ಈಗಲಾದರೂ ನನ್ನ ಮಾತಿನ ನಂಬಿಕೆ ಉಂಟಾಯಿತೆ. ನಿಶ್ಚಯ ಮಹಾರಾಜ. ಅಬ್ಬಾ, ಎಂತಹ ಮುಖತೇಜಸ್ಸು!
ಮಧ್ಯಭಾಗದಲ್ಲಿ ಮಿನುಗುತ್ತಿರುವ 2 ನಕ್ಷತ್ರಗಳಿವೆ. ಅದರಲ್ಲಿ ಒಂದನ್ನು ವಿಭಾಗ ಮಾಡಿ ನೋಡಿದರೆ ಆ ಚಂದ್ರದೇವನ ಮೆಚ್ಚಿನ ರೋಹಿಣಿ ಸತೀದೇವಿ ಎಂದು ಕಾಣುತ್ತಿರುವ ಮಿತ್ರ. ರಾಜೇಂದ್ರ ಮಿತ್ರ, ಆ ರೋಹಿಣಿಯನ್ನು ಕೈಯಿಂದ ಚಂದ್ರನಿಗೆ ಸುಖ ಎಲ್ಲಿಂದ ಬಂತು? ಆದ್ದರಿಂದಲೇ ಅವಳ ಪಿತನಾದ ದಕ್ಷನು ಆ ಚಂದ್ರದೇವನ ಕೆಲಸವನ್ನು ನಾಶ ಮಾಡಿದನು. ಮಿತ್ರ, ಮಹಾರಾಜ, ಆ ಚಂದ್ರದೇವನು ಕಲಾಹೀನಾದರು. ಆ ದಿವ್ಯ ಸುಂದರಿ ರೋಹಿಣಿ ದೇವಿಯ ಕರಕಮಲವನ್ನು ಇಲ್ಲವೇ ಭಾಗ್ಯಶಾಲಿಯಲ್ಲವೇ? ಕೇಳು, ಆ ದಕ್ಷ ಸಂಬಂಧದಿಂದ ಉಂಟಾದ ಶಾಪವನ್ನು ನೀಗಲು ಯಾವಾಗಲೂ ನಿಗಮ ಶಿರೋಮಣಿಯಾದ ಪರಮೇಶ್ವರನ ತಲೆ ಮೇಲೆ ನೆಲೆಸಿರುವುದು ಮಿತ್ರ. ಮಹಾರಾಜ, ಮಿತ್ರ, ಅಂದಾದ ಅನಗಣ್ಣ ಅಗ್ನಿಯಲ್ಲಿ ಅಡಗಲ್ಪಟ್ಟ ಮನ್ಮಥನು ಅದಕ್ಕಾಗಿಯೇ ಈ ಪ್ರಪಂಚದಲ್ಲಿ ಹೆಣ್ಣುಗಳ ನೋಟವನ್ನು ಸೃಷ್ಟಿಸಿರುವನು ಮಹಾರಾಜ. ನಿಶ್ಚಯ ಮಿತ್ರ, ನನ್ನ ನೋಟಕ್ಕಾಗಿ ಇಲ್ಲಿ ಕಾಣುವ ಮಹಾಮಂತ್ರ ದೇವತೆಯನ್ನು ಆ ಧೀರ್ಮನ್ವಂತನು ನನಗಾಗಿಯೇ ಸೃಷ್ಟಿಸಿರುವನು. ಅಬ್ಬ, ಲಾವಣ್ಯ ತಿಲೋತ್ತಮಿಂದ ರಾರಾಜಿಸಬೇಕು. ನೀವು ಯಾರಾಗಿರಬಹುದು? ಏನು ಲಾವಣ್ಯ, ಎಂತಹ ಸೊಬಗು! ಮಹಾರಾಜ, ಮಿತ್ರ, ಸ್ತ್ರೀಯರಲ್ಲಿ ಅಡಗಿದ ರೂಪೇ ಮುತ್ತು ಅಲ್ಲವೇ? ಹಾಗಾದರೆ ನನಗೂ ಮೃತ್ಯುವೆ. ರೂಪನ್ನು ಬಯಸಿದ ಗಂಡೇ ಆಗಲಿ ಅಥವಾ ಎಣ್ಣೆ ಆಗಲಿ, ಉರಿಗೆ ಬಿದ್ದ ಪತಂಗದಂತೆ ಅವರ ಜೀವನವು ವ್ಯರ್ಥವೇ ಸರಿಯಾಗಿಲ್ಲ. ಮಿತ್ರ, ಮಹಾರಾಜ, ಸಾಕು ಮಾಡು. ಈ ಸೌಂದರ್ಯ ಸುಗುಣಿಯರು ನಾನೇ ಮಾತನಾಡಿಸಿದರು. ನಮ್ಮ ಚಿತ್ತ. ಕೆಲವು ಸೌಂದರ್ಯ ಸುಗುಣಿಯರೇ, ತಾವು ಯಾರು? ದಯವಿಟ್ಟು ನನ್ನನ್ನು ಸ್ವಲ್ಪ ಮಾತನಾಡುವಿರಾ? ಮಂಗಳ, ಅದಾರೆಂದು ವಿಚಾರಿಸು. ತಾವು ಯಾರೆಂದು ಹೇಳಬಹುದಲ್ಲ? ತಾಯಿ, ಇವರು ಉಡುತರಿ ಪಟ್ಟಣದ ಅರಸು, ಉಡುರಾಜನೆಂದು ಕೌಶಲ ಮಹಾರಾಜನೆಂದು ಕರೆಯುತ್ತಾರೆ. ಮಿತ್ರ, ಮಹಾರಾಜ, ಅದರಲ್ಲಿ ಅತ್ತ ನೋಡು, ಅವನ ಹಣೆಯಲ್ಲಿ ತ್ರಿಶೂಲದಂತೆ ರೇಖೆಗಳು ಕಾಣುತ್ತವೆ. ಅದಲ್ಲದೆ ಕೊರಳಲ್ಲಿ ರುದ್ರಾಕ್ಷಿಗಳಂತೆ ಸಣ್ಣ ಸಣ್ಣ ಕಾಯಿಗಳ ಸರಮಾಲಿಗಳು ಚಿತ್ರ ವಿಚಿತ್ರವಾಗಿ ಕಾಣುತ್ತಿರುವುದು ಮಿತ್ರ. ಮಹಾರಾಜ, ಮಿತ್ರ, ಇದು ವಿಚಿತ್ರವಲ್ಲ. ಇವರು ಹಣೆಗೆ ಧರಿಸಿರುವುದು ವಿಭೂತಿ, ಕೊರಳಿಗೆ ಹಾಕಿರುವುದು ರುದ್ರಾಕ್ಷಿ. ಇವುಗಳನ್ನು ಶಿವರಾಂಚಾರವೆಂದು ಕರೆಯುತ್ತಾರೆ. ಜೀನನಾದ ನಿನಗೆ ತಿಳಿಯಲು ಮಹಾರಾಜ. ಹಾಗಾದರೆ ಇವರು ಯಾರು? ಇವರು ಸದಾಶಿವನ ಮೆಚ್ಚುಮೆಚ್ಚಿನ ಬಂಧುಗಳು. ಈ ಉಡುತಡಿಯಲ್ಲಿ ಇಂತಹ ಸದಾಶಿವ ನೆಚ್ಚಿಮೆಚ್ಚಿನ ಬಂಧುಗಳು ಸಹ ಇದ್ದಾರೆಯೇ? ಅರಸೆ, ಕೇಳು. ನಿನ್ನ ಪಟ್ಟಣದಲ್ಲಿ ಮಾತ್ರವಲ್ಲ, ಪನವತೆ, ಬೆಳ್ಳಂಗಾವಿ, ಸೊನ್ನಲ, ಬಂದಳಕಿ, ಬಾಗೇವಾಡಿ ಎಂಬ ಪಟ್ಟಣಗಳಲ್ಲಿ ತಂಡೋಪತಂಡವಾಗಿ, ಅದರಲ್ಲೂ ಕಲ್ಯಾಣ ಎಂಬ ಪಟ್ಟಣವು ಕಲಸಪ್ರಾಯವಾಗಿದೆ. ಆದ್ದರಿಂದ ಇವರನ್ನು ಮಹಾಶಿವಭಕ್ತರೆಂದು ಕರೆಯುತ್ತಾರೆ. ಅಬ್ಬ, ಇವರುಗಳ ಸ್ಮರಣೆಯನ್ನು ಕೇಳಿದ ಇವರಿಂದ ಕೂಡಿದ ನನ್ನ ಪಟ್ಟಣವು, ಅದರಲ್ಲಿ ನಾವು ಪ್ರಜೆಗಳು ಧನ್ಯರು. ಆದರೆ ಆ ಕ್ರೂರ ಮನ್ಮಥನು ಯತ್ನ ತಾರಿಗಿತನು. ಎಲ್ಲೋ ಕಲಾದೇವಿಯರೇ, ನೀವು ಯಾರು? ನಾವು ಶಿವನ ಭಕ್ತರು. ನಾನೀಕೆಯ ಪ್ರೀತಿಯ ಸ್ನೇಹಿತೆ. ಹಾಗಾದರೆ ನಿನ್ನ ಪ್ರೀತಿ ಪಾತ್ರಗಳಲ್ಲಿ ಮಾತನಾಡಬಹುದೇ? ಆಗಬಹುದು. ಮಾನಿನಿ, ನಿನ್ನ ಕುಲವಾವುದು? ಪವಿತ್ರವಾದ ಶಿವಕುಲವೇ ನನ್ನ ಕುಲ. ನಿನ್ನನ್ನು ಪಡೆದ ತಾಯಿ ತಂದೆಗಳದಾರು? ತಂದೆ ನಿರ್ಮಲ, ತಾಯಿ ಸುಮತಿವತಿ, ಇವರುಗಳ ಪುತ್ರಿಯೇ ನಾನು. ಸರಿ ಸರಿ. ಮಾನಿನಿ, ಶಾಲಿನಿಂದ ನಿರ್ಮಿತವಾದ ಸೌಭಾಗ್ಯಯುಕ್ತಗಳಾದ ಅಕ್ಷರಗಳು ನಿನ್ನನ್ನು ಎಷ್ಟೊಂದು ಕರೆಯುವರು? ಅಕ್ಕ ಮಹಾದೇವಿ ಎಂದು ಕರೆಯುವರು. ಅಬ್ಬ,
ಮಿತ್ರ ಮಹಾರಾಜ ಕೇಳಿದೆಯಾ ಎಂತಹ ಸರಳವಾದ ನುಡಿ. ಮಹಾರಾಜ ಸಾಮಂತ ಸಿಕಾಮಣಿಗಳು ಒಂದಿ ಮಾನವರು ವ್ಯೂಹಾಧಿಪತಿಗಳು ನಿಮ್ಮನ್ನು ಕೊಯ್ಯಾಳಿ ಮಂಟಪದಲ್ಲಿ ಆದೇಶಿಸಿರುವರು. ಆದ್ದರಿಂದ ಈ ವಿಚಾರವನ್ನು ಅನಂತರ ಯೋಚಿಸುವುದಿಲ್ಲವೇ ಮಹಾರಾಜ? ಈ ವಿಚಾರವನ್ನು ಅನಂತರ ಯೋಚಿಸಬಹುದಿಲ್ಲ ಮಹಾರಾಜ? ಮಿತ್ರ ಅನಂತರವೇ ನನ್ನ ಮನಸ್ಸಿನ ಆಸೆ ಪೂರ್ತಿಯಾಗಲಿಲ್ಲ ಮಿತ್ರ. ಮಹಾರಾಜ ಮಿತ್ರ ಅಕ್ಕ ಮಹಾದೇವಿಯನ್ನು ನೀವೇ ಖುದ್ದು ಮಾತನಾಡುವುದರಿಂದ ಸ್ವಲ್ಪ ನಾಚಿಕೆ ಆಗಬಹುದಾಗುತ್ತದೆ. ಆದ್ದರಿಂದ ನಾನೇ ಅಕ್ಕ ಮಹಾದೇವಿ ಬಳಿಗೆ ಹೋಗಿ ಅವರ ಅಂತರಂಗವನ್ನು ತಿಳಿದಿರುವುದು. ತಾವಿನ್ನು ಅರಮನೆಗೆ ದಯಮಾಡಿಸಿ. ಮಿತ್ರ ಮಹಾರಾಜ ನೀನು ನನಗೆ ಬಹದುಪಕಾರವನ್ನು ಮಾಡಿದಂತಾಗುವುದು. ನಿನ್ನಿಷ್ಟದಂತೆ ನಾನು ಅರಮನೆಗೆ ತೆರಳುವೆನು. ನೀನೇ ಹೋಗಿ ಕಾರ್ಯ ಮತ್ತು ಶೀಘ್ರವಾಗಿ ಆಗ ಮಾಡಿ ಬಾ. ಆಗಬಹುದು ಮಹಾರಾಜ. ಮಿತ್ರ ಮಿತ್ರ ಮಹಾರಾಜ ಬಹು ಜಾಗ್ರತೆಯಿಂದ ಕಾರ್ಯ ಸಾಧಿಸಿ ಬರಬೇಕು. ಎಚ್ಚರಿಕೆ ಮಹಾರಾಜ ಈ ವಿಚಾರವನ್ನು ಬಿಟ್ಟು ನೀವು ನಿಶ್ಚಿಂತರಾಗಿ ಅರಮನೆಗೆ ತೆರಳಿ. ನಾನು ಈಗಲೇ ಅಕ್ಕ ಮಹಾದೇವಿ ಬಳಿಗೆ ಹೋಗಿ ಈ ವಿಚಾರವನ್ನು ಅವರಿಗೆ ತಿಳಿಸಲು ನಾನು ಹೋಗಿ ಬರಲೇ ಮಹಾರಾಜ. ಹೋಗಿ ಎಚ್ಚರಿಕೆ. ಕೌಶಿಕ ಮಹಾರಾಜನ ದೃಷ್ಟಿಗೆ ಬಿದ್ದ ನಮ್ಮ ಗಣಗತಿಯನ್ನು ವಾ ದೇವಿ, ನಾವೆಲ್ಲರೂ ಚನ್ನಮಲ್ಲಿಕಾರ್ಜುನ ಭಕ್ತರು. ಆದ್ದರಿಂದ ನಮಗೆ ಯಾವ ಭಯವೂ ಇಲ್ಲ. ಧೈರ್ಯವಾಗಿ ಹಾ ಹೂಗಳ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ತೋರಿ ನಾನಿಂದೆ ನಡೆಯೋ ಬಾಗಿಲಲು ಪೂಜಿಸಲೆಂದೇ ಹೂಗಳ ತಂದೆ
ಹಗಲಿರುಳು ನಿನ್ನನ್ನೇ ಧ್ಯಾನಿಸುತ್ತಿದ್ದೇನೆ. ದೇವ ನನ್ನಲ್ಲಿ ಪ್ರಸನ್ನನಾಗು, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ದೇವ. ತಾಯಿ ನಮಸ್ಕರಿಸಲಿಲ್ಲ. ನನ್ನ ಮಲ್ಲಿಕಾರ್ಜುನನು ನಿಮಗೆ ಮಂಗಳವನ್ನುಂಟು ಮಾಡಲಿ. ನೀವು ಯಾರು? ಅಂದಿನ ದಿನ ರಾಜಕೌಶಿಕರಲ್ಲಿ ಮಾತಾಡಿದ ಅಮಾತ್ಯ ತಾಯಿ. ಏನು? ಅದರಿಂದಲೇ ಹೌದು ತಾಯಿ. ಇಲ್ಲಿಗೆ ಯಾಕೆ ಬಂದಿರಿ? ರಾಜಕೌಶಿಕರು ತಮ್ಮನ್ನು ವಿವಾಹವಾಗಲು ಮನೆ ಮಾಡಿದನು ತಾಯಿ. ಅಮಾತ್ಯರೇ, ಸ್ತ್ರೀಯು ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಯೌವನದಲ್ಲಿ ಪತಿಯ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಹೀಗಿರುವಾಗ ಸ್ತ್ರೀಯಳು ಎಂದೆಂದಿಗೂ ಸ್ವತಂತ್ರಳಲ್ಲ. ದೇವಿ, ನಿಮ್ಮ ವಿವಾಹಕ್ಕೆ ನಿರ್ಮಲಾ ಸುಗತಿಯನ್ನು ಕೇಳಿ ನಿಮ್ಮ ಅಭಿಷ್ಟವನ್ನು ಆರೈಸಲು ಬಂದಿರೋನು ತಾಯಿ. ಅಮಾತ್ಯರೇ, ರಾಜವಸ್ತ್ರಾಭರಣವನ್ನು ಸ್ವೀಕರಿಸಿ ರಾಜಾಜ್ಞೆ ಆಗಿರುವುದು ಅರಮನೆಗೆ ಬರಬೇಕು. ನೀವು ನಿಮ್ಮ ಮಹಾರಾಜರು ನನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡಬೇಕೆಂದಿದ್ದೀರಿ. ಆದರೆ ನನ್ನ ತನುಮನಗಳೆಲ್ಲವೂ ಆ ಚನ್ನ ಮಲ್ಲಿಕಾರ್ಜುನನನ್ನೇ ಲೀನವಾಗಿರುವುದು. ಆದ್ದರಿಂದ ಈ ನಿಮ್ಮ ಅಭಿಮಾನದ ಆಸೆಯು ನೆರವೇರಲಾರದೆಂದು ನಿಮ್ಮ ಮಹಾರಾಜರಿಗೆ ತಿಳಿಸಿ. ಹಾಗಲಿ ತಾಯಿ, ನಿಮ್ಮ ಈ ಎಳೆಯ ಅರೆಯದ ಯೌವನದ ಭಕ್ತಿಯನ್ನು ಕಂಡು ನಾನೇ ವಿಸ್ತನಾಗಿದ್ದೇನೆ ತಾಯಿ. ಆದರೆ ನನಗೆ ರಾಜಾಜ್ಞೆ ಆಗಿರುವುದು ನೀವು ಮಾಡಲಿಕ್ಕೆ ನಾನು ಮುಗಿಬೇಡ ತಾಯಿ. ನಿಮಗೆ ಮಂಗಳವಾಗಲಿ.
ಧನ್ಯವಾದಗಳು.